ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಕೆಲವರು ದೇವರು ಇದ್ದಾರೆ ಅಂತ ನಂಬ್ತಾರೆ, ಇನ್ನು ಕೆಲವರು ದೇವರೇ ಇಲ್ಲ ಅಂತಲೂ ಸಹ ವಾದಿಸ್ತಾರೆ. ಹಾಗೆ ನಮ್ಮ ಈ ಒಂದು ಭೂಮಿ ಮೇಲೆ ನಿಜವಾಗ್ಲೂ ದೇವರಿದ್ದಾನೆ ಅಥವಾ ದೆವ್ವಗಳಿದೆ ಅನ್ನೋರೇ ತುಂಬ ಜನ ಸಿಗ್ತಾರೆ. ಇಲ್ಲ ಅಂತ ಹೇಳೋರು ಸ್ವಲ್ಪ ಜನ ಸಿಗಬಹುದು, ಆದರೆ ಇದ್ದಾರೆ ಅನ್ನೋರು ತುಂಬ ಜನ ಇದ್ದಾರೆ. ಆದರೆ ವೀಕ್ಷಕರೇ, ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಹೊರಗಿನ ದೇಶದಲ್ಲೂ ಸಹ ಈ ರೀತಿ ಆತ್ಮಗಳಿದೆ ಅನ್ನೋ ಒಂದು ಪರಿಕಲ್ಪನೆ ಇದೆ. ನಾನಿಲ್ಲಿ ಮೊಬೈಲ್ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಯಾಕಂತಂದರೆ ತುಂಬ ಮರೆಯೋದು ಜಾಸ್ತಿ ಇದೆ, ಮೈಂಡಲ್ಲಿ ಜಾಸ್ತಿ ಇರಲ್ಲ. ಸೊ ಹಾಗಾಗಿ ನಿಮಗೆ ಆ ಒಂದು ನೈಜ ಘಟನೆಯನ್ನು ತಿಳಿಸ್ಬೇಕು. ಸೊ ಹಾಗಾಗಿ ಇದರಲ್ಲಿ ಆ ಒಂದು ಮಾಹಿತಿ ಇದೆ, ಅದನ್ನು ನಾನು ನಿಮಗೆ ನೋಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋ ತುಂಬಾ ಚಿಕ್ಕದಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೀಲೇಬೇಡಿ. ಹಾಗೆ ತಡ ಮಾಡೋದು ಬೇಡ, ಬನ್ನಿ ಡೈರೆಕ್ಟಾಗಿ ಟಾಪಿಕ್ ಕಡೆ ಹೋಗೋಣ. ವೀಕ್ಷಕರೇ, ಈಗ ನಾನು ಹೇಳಿ ಹೊರಟಿರೋ ಈ ಘಟನೆ ಬಂದು ಸುಮಾರು 2002 ಹಿಂದಿನ ಇಸ್ವಿ ಅಂಥದ್ದು. ಆಗ ಒಂದು ನೈಜವಾಗಿ ನಡೆದಿರೋ ಘಟನೆ ಇದು. ಒಂದು ಕುಂದನ್ ಅನ್ನೋ ಒಂದು ಮನೆಯನ್ನು ನೀವು ಕೇಳೇ ಇರ್ತೀರ, ಸುಮಾರು ಕಡೆ ಆಲ್ರೆಡಿ ವಿಡಿಯೋಸ್ ಮಾಡಿದ್ದಾರೆ. ಸೊ ಅದೇ ರೀತಿ ಆ ಒಂದು ಕುಂದನ್ ಬಾಗ್ ಅನ್ನೋ ಒಂದು ಮನೆಯಲ್ಲಿ ಒಂದು 4 ಜನ ವಾಸವಾಗಿರ್ತಾರೆ. ಆ 4 ಜನ ವಾಸವಾಗಿದ್ದವರು ಒಬ್ಬ ಪುರುಷ ಆಗಿರ್ತಾನೆ, ಇನ್ನು 3 ಮಹಿಳೆಯರು. ಅಂದರೆ ಒಂದು ದಂಪತಿ, ಅವರಿಬ್ಬರಿಗೆ 2 ಹೆಣ್ಮಕ್ಳಿರ್ತಾರೆ. ಹೀಗಿರ್ಬೇಕಾದ್ರೆ ಆ ಮನೆಯ ದಂಪತಿಯಲ್ಲಿ ಆ ಮನೆ ಯಜಮಾನ ಏನಿರ್ತಾರೋ ಅವರು ಮನೆನ ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ. ಮನೆ ಬಿಟ್ಟು ಹೋದವ ವಾಪಸ್ ಮನೆಗೆ ಬಂದಿರೋದೇ ಇಲ್ಲ. ಈ ರೀತಿ ಇರಬೇಕಾದ್ರೆ ಈ 3 ಜನ ಏನಿದಾರೋ ಇವರು ಆ ಮನೇಲೇ ಇದ್ರು ಅನ್ನೋದು ಎಲ್ಲರ ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಒಂದು ನಂಬಿಕೆ. ಅವ್ರು ಯಾರೋ ಮನೆ ಬಿಟ್ಟು ಹೋಗಿದ್ದಾನೆ, ಬಟ್ ಇವ್ರು 3 ಜನ ಇದ್ದಾರೆ ಅಂತ. ಆ ಒಂದು ಮನೆಗೆ ಯಾರೋ ಒಬ್ಬ ದರೋಡೆಕೋರ ಆ ಒಂದು ಮನೆಗೆ ನುಗ್ತಾನೆ. ಅವನ ತಲೆ ಏನಿರುತ್ತೆ, ನಾನು ಚೆನ್ನಾಗಿ ಅಲ್ಲಿರುವಂತಹ ದುಡ್ಡುಗಳನ್ನಾಗಿರ್ಬಹುದು ಅಥವಾ ಅಲ್ಲಿರೋ ಸಂಪತ್ತನ್ನು ನಾನು ಚೆನ್ನಾಗಿ ಲೂಟಿ ಮಾಡ್ಕೊಬೇಕು, ಒಡವೆಗಳು ಸಿಗುತ್ತೆ, ಪ್ರತಿಯೊಂದನ್ನು ಸಹ ಆತ ನಾನು ಎಲ್ಲ ದೋಚ್ಕೊಂಡು ಹೋಗಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಆ ಒಂದು ಮನೆಗೆ ಎಂಟ್ರಿ ಕೊಡ್ತಾನೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಯಾಕಂದರೆ ಅವನು ಅಲ್ಲಿ ಆಸ್ತಿ, ಈ ಅಂತಸ್ತು ಇದನ್ನು ನೋಡಿ ಹೋದವ, ಆ ಒಂದು ಸಂಪತ್ತನ್ನು ನೋಡಿ ಹೋದವ, ಅಲ್ಲಿ ಆ ಒಂದು ಕಣ್ಣೆದುರಿಗೆ ತಾನು ಏನು ನೋಡ್ತಾನೋ ಅದನ್ನು ನೋಡಿ ನಿಜವಾಗ್ಲೂ ಶಾಕ್ ಆಗಿ ತಲೆ ತಿರುಗಿ ಬೀಳ್ತಾನೆ. ಹಾಗಾದರೆ ಅವ್ನು ಯಾಕಾಗಿ ಅಲ್ಲಿ ಶಾಕ್ ಆಗಿ ತಲೆ ತಿರುಗಿ ಬೀಳ್ತಾ ಅನ್ನೋದು ಈಗ ನಿಮ್ಮ ಮನಸ್ಸಲ್ಲಿ ಕಾಡಕ್ಕೆ ಶುರುವಾಗತ್ತೆ. ಆತ ಅಲ್ಲಿ ನೋಡಿದ್ದು ನಿಜಕ್ಕೂ 3 ಹೆಣಗಳನ್ನು. ಹೌದು ವೀಕ್ಷಕರೇ, ಅಲ್ಲಿ 3 ಡೆಡ್ ಬಾಡಿಗಳನ್ನು ಆತ ನೋಡ್ತಾನೆ. ನಿಜಕ್ಕೂ ಅವನಿಗೆ ಶಾಕ್ ಆಗತ್ತೆ. ಸೊ ಅದನ್ನು ನೋಡಿ ಅವನಿಗೆ ಏನು ತಲೆನೇ ಓಡಲ್ಲ, ಅವನಿಗೆ ಏನು ಮಾಡಬೇಕು ಅಂತ. ಇಮಿಡಿಯೇಟ್ಲಿ ಏನು ಮಾಡ್ತಾನೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ನೋಡಿ, ಎಲ್ಲರೂ ಕಳ್ಳರನ್ನ ಹುಡ್ಕೊಂಡು ಪೊಲೀಸರು ಬರ್ತಾರೆ. ಆದರೆ ಇಲ್ಲಿ ಈ ಸ್ಟೋರಿಲಿ ಅದು ಉಲ್ಟಾ ಆಗಿದೆ. ಈತನಿಗಲ್ಲಿ ಡೆಡ್ ಬಾಡಿಗಳು ಕಾಣಿಸುತ್ತೆ, ಅಂದರೆ ಆ ಒಂದು ಶವಗಳು ಕಾಣಿಸುತ್ತೆ. ಸೊ ಕಂಡ ನಂತರ ಈತ ಏನು ಮಾಡ್ತಾನೆ, ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಸೊ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ರೀತಿ ನಾನು 3 ಡೆಡ್ ಬಾಡಿ ನೋಡಿದೆ, ಆ ಮನೆಗೆ ಈ ರೀತಿ ಡೆಡ್ ಬಾಡಿ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಬರ್ತಾನೆ. ಆಗ ಆ ತನಿಖೆನ ಶುರು ಮಾಡಲೇಬೇಕು. ಕಂಪ್ಲೇಂಟ್ ಬಂದ ಮೇಲೆ ಪೊಲೀಸರು ಕೆಲಸ ಮಾಡಲೇಬೇಕು. ಸೊ ಹಾಗಾಗಿ ಪೊಲೀಸರು ಅಲ್ಲಿಂದ ಸೀದಾ ಈ ಮನೆಗೆ ಬರ್ತಾರೆ. ಈಗ ನಾನು ಏನು ಹೇಳಿದೆ, ಕುಂದನ್ ಮನೆಗೆ. ಸೊ ಆ ಒಂದು ಮನೆಗೆ ಬರ್ತಾರೆ, ಮನೇಲೆಲ್ಲ ಪರೀಕ್ಷೆ ಮಾಡ್ತಾರೆ. ಆಗ ಅವ್ರ ಕಣ್ಣಿಗೆ 3 ಶವಗಳು ಕಾಣಿಸುತ್ತೆ. ಇವ್ರು ಯಾಕೆ ಕೊಲೆ ಆಗಿದ್ದಾರೆ, ಅಥವಾ ಇದು ಕೊಲೆನಾ, ಇದು ಆತ್ಮಹತ್ಯೆನಾ, ಈ ರೀತಿಯಾಗಿ ಪೊಲೀಸರಿಗೆ ಪ್ರಶ್ನೆ ಕಾಡೋಕ್ಕೆ ಶುರುವಾಗುತ್ತೆ. ಜೊತೆಗೆ ಇದ್ರ ಬಗ್ಗೆ ಅವ್ರು ತಿಳ್ಕೊಳ್ಬೇಕಾಗಿ ಈ ಒಂದು ಶವಗಳನ್ನು ಲ್ಯಾಬಿಗೆ ಕಳಿಸ್ಕೊಡ್ತಾರೆ. ಲ್ಯಾಬ್ ರಿಪೋರ್ಟಿಗೋಸ್ಕರ ಅವ್ರು ವೆಯ್ಟ್ ಮಾಡಲೇಬೇಕು. ಸೊ ಹಿಂಗಿದ್ದಾಗ ಲ್ಯಾಬ್ ರಿಪೋರ್ಟ್ ಕೂಡ ಅವ್ರು ಬಂದು ಕೈ ತಲುಪತ್ತೆ. ಸೊ ಕೈ ತಲುಪಿದ ಮೇಲೆ ನಂತರ ಅಲ್ಲಿ ಶುರುವಾಗುತ್ತೆ ನಿಜವಾದ ಒಂದು ಆತ್ಮಗಳ ಕಥೆ ಅನ್ನೋದು. ಯಾಕಪ್ಪ ಅಂತಂದರೆ ಅಲ್ಲಿ ರಿಪೋರ್ಟ್ ಏನೋ ಬಂತು. ರಿಪೋರ್ಟ್ ಬಂದ ಮೇಲೆ ರಿಪೋರ್ಟಲ್ಲಿ ಏನಿದೆ, ಇವರು ಈ 3 ಜನ ಏನು ಸತ್ತಿದಾರೋ, 2 ಹೆಣ್ಮಕ್ಳು ಹಾಗೆ ಒಂದು ತಾಯಿ ಏನು ಸತ್ತಿದಾರೋ, ಇವರು 6 ತಿಂಗಳ ಹಿಂದೆನೇ ಸತ್ತಿದ್ದಾರೆ ಅಂತ ರಿಪೋರ್ಟಲ್ಲಿ ಬಂದಿರುತ್ತೆ. ಇದನ್ನು ಇವರು ಪೊಲೀಸರು ಜನಗಳ ಹತ್ರ ಕೇಳೋಕ್ಕೆ ಶುರು ಮಾಡ್ತಾರೆ ಈ ಮನೆಗಳ ಬಗ್ಗೆ. ಆಗ ಅವರೆಲ್ಲ ಏನು ಹೇಳೋಕ್ಕೆ ಶುರು ಮಾಡ್ತಾರೆ ಅಂತಂದರೆ, ಅಲ್ಲ ಪೊಲೀಸರೇ, ನೀವು 6 ತಿಂಗಳ ಹಿಂದೆನೇ ಇವ್ರ ಮನೆಯವರೆಲ್ಲ ಸತ್ತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ 6 ತಿಂಗಳಿಂದ ಈಚೆಗೂ ನಾವು ಇವರನ್ನು ನೋಡ್ತಾನೆ ಇದ್ದೀವಿ. ಅದು ಯಾವ ಥರ ಅಂತಂದರೆ, ಈ 3 ಏನಿದಾರೋ ಇವರು ಮನೆ ಸುತ್ತ ಓಡಾಡ್ತಿರೋದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಜೊತೆಗೆ ಇವರು ಮಾಡಿ ಮೇಲೂ ಕೂಡ ಎದ್ದದನ್ನು ನಾವು ನೋಡಿದ್ದೀವಿ. ಅಲ್ಲದೆ ಇವರು ಅವಾಗ ಈ 3 ಜನ ಕ್ಯಾಂಡಲ್ ಹಿಡ್ಕೊಂಡು ಮನೆ ಸುತ್ತ ಸುತ್ತೋದನ್ನು ಸಹ ನಾವೆಲ್ಲ ನೋಡಿದ್ದೀವಿ. ಜೊತೆಗೆ ಎಲ್ಲ ಮಕ್ಕಳುಗಳು ಯಾವುದಾದ್ರು ಆಟಕೆಗಳ ಜೊತೆಲೋ ಅಥವಾ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಗಳ ಜೊತೆಲೋ ಆಟ ಆಡ್ತಾ ಇದ್ರೆ, ಈ ಮಗು ಮಾತ್ರ, ಈ 2 ಹೆಣ್ಮಕ್ಳುಗಳು ಮಾತ್ರ ರಕ್ತದ ಬಾಟಲ್ಗಳನ್ನು, ಅಂದರೆ ಒಂದು ಬಾಟಲ್ಗೆ ರಕ್ತವನ್ನು ತುಂಬಿಸ್ಕೊಂಡು ಆ ರಕ್ತದ ಬಾಟಲ್ಗಳ ಜೊತೆ ಆಟ ಆಡ್ತಿದ್ರಂತೆ. ಜೊತೆಗೆ ಆ ಒಂದು ಬಾಟಲ್ಗಳನ್ನು ಮನೆಗೂ ಸಹ ಕಟ್ಟಿದ್ರಂತೆ. ನಿಜಕ್ಕೂ ಇದು ತುಂಬಾ ಸ್ಕೇರಿ ಅನಿಸ್ತಿದೆ. ನನಗಂತೂ ಮೈ ರೋಮ ಝೂಮ್ ಅನ್ಸೋಷ್ಟು ಈ ಒಂದು ಕಥೆ ಇದೆ. ನಿಮಗೂ ಹಾಗೆ ಅನ್ನಿಸ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಓಕೆನಾ? ಈ ರೀತಿಯಾಗಿರಬೇಕಾದ್ರೆ ಜೊತೆಗೆ ಇನ್ನೂ ಒಂದು ಮಾಹಿತಿ ಅವ್ರಿಗೆ ಹೊರ ಬರುತ್ತೆ. ಏನಪ್ಪ ಅಂತಂದರೆ, ಅಲ್ಲಿದ್ದಂಥ ಅಕ್ಕಪಕ್ಕದವ್ರು ಹೇಳ್ತಾರೆ, ಇವ್ರು ಇಷ್ಟೇ ಅಲ್ಲ, ಇವರು ಮನೆಯಿಂದ ಹೊರಗಡೆ ಕಸನ ತೊಗೊಂಡು ಹೋಗಿ ಹಾಕಬೇಕಾದ್ರೂ ಸಹ ಅದೇನು ಇಲ್ಲಿಂದ ಒಂದಷ್ಟು ದೂರ ಮೈಲಿ ಇರ್ಬೋದಷ್ಟೇ, ನಡ್ಕೊಂಡು ಹೋಗ್ಬಿಟ್ಟೆ ಕಸ ಹಾಕ್ಬಿಟ್ಟು ಬರ್ಬೋದು. ಆದರೆ ಇವ್ರೆಂಥ ವಿಚಿತ್ರ ಅಂತಂದರೆ, ನಮ್ಗಳ ಜೊತೆ ಜಾಸ್ತಿ ಸೇರ್ತಾನೂ ಇರಲಿಲ್ಲ. ಜೊತೆಗೆ ಇವ್ರು ಯಾವಾಗಲೂ ಅವ್ರ ಮನೆ ಆಯಿತು ಅವರಾಯಿತು ಅಂದ್ಕೊಂಡೇ ಇದ್ರು, ಹೊರಗಡೆ ಬರ್ತಾನೂ ಇರಲಿಲ್ಲ. ಕಸ ತೊಗೊಂಡೋಗಿ ಹಾಕಬೇಕಂದ್ರೆ ಕಾರಿಂದ ಕಸ, ಅದು ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೂ ಕಾರಲ್ಲಿ ಕಸ ತೊಗೊಂಡು ಹೋಗ್ತಾ ಇದ್ರು.
ಸೊ ಈ ರೀತಿಯಾಗಿ ಇವರು ಜನ ಇದ್ದಿದ್ದು. ಬಟ್ ಯಾಕೆ ಇವರು ಈ ರೀತಿ ಇದ್ರು ಅಂತ ನಮಗೆ ಗೊತ್ತಾಗಿಲ್ಲ. ಆದರೆ ಈಗ ನೀವು ಹೇಳ್ತಿರೋ ರಿಪೋರ್ಟ್ ಪ್ರಕಾರ 6 ತಿಂಗಳಿಂದ ಅಂತಂದು ಹೇಳ್ತಿದ್ದೀರಾ. ಬಟ್ ನಮಗೆ ಆ ಥರ ಎಲ್ಲೂ ಅನ್ನಿಸ್ತಿಲ್ಲ. ಇವರು 6 ತಿಂಗಳಿಂದ ಆಚೆಗೂ ಇವರು ನಿಜವಾಗ್ಲೂ ಅಲ್ಲಿ ಓಡಾಡ್ತಿರೋ ನಮಗೆ ಕಣ್ಣಿಗೆ ಬಿದ್ದಿದೆ ಅನ್ನೋದನ್ನು ಅಲ್ಲಿ ಅಕ್ಕಪಕ್ಕ ಮನೆಯವರು ಹೇಳಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಅಂತ ಹೇಳಿದೆ ನನ್ನ ಘಟನೆ. ಹೌದು, ಈಗ ನಾನು ಏನು ಹೇಳಿದ್ನೋ ಇಲ್ಲಿಂದ ಆಚೆಗೆ ಶುರುವಾಗುತ್ತೆ ಆ ಒಂದು ಆತ್ಮಗಳ ನೈಜವಾದ ಘಟನೆ. ಮೋಸ್ಟ್ ಹಾಂಟೆಡ್ ಸ್ಥಳ ಯಾವುದು ಅಂತ ನೀವು ಹೋಗ್ಬಿಟ್ಟು ಈಗಲೂ ಸಹ ಗೂಗಲ್ ಮಾಡಿ. ನಿಮಗೆ ಪಟ್ ಅಂತ ಬರೋದೆ ಈಗ ನಾನು ಹೇಳಿದಂಥ ಈ ಒಂದು ನೈಜ ಘಟನೆ. ಅವಾಗ ನಿಮಗೆ ಖಂಡಿತ ಅರ್ಥ ಆಗತ್ತೆ ಇದು ನಾನು ಹೇಳಿರೋದು ನಿಜವಾದ ನೈಜ ಸ್ಟೋರಿನ ಅಥವಾ ಒಂದು ಕಟ್ಟುಕತೆನ, ಪ್ರತಿಯೊಂದು ನಿಮಗೆ ಕೂಡ ಅರ್ಥ ಆಗುತ್ತೆ. ಅದು ಅಲ್ಲದೆ ಯಾವಾಗ ಈ ರೀತಿಯೆಲ್ಲ ಕೊಲೆಗಳು ಆಗಿ ನಂತರ ಯಾವಾಗ ಈ ರೀತಿಯೆಲ್ಲ ಮುಗೀತೋ ಆ ಒಂದು ಜಾಗ ಏನಿದೆಯೋ ಅಲ್ಲಿ ಹಗಲೊತ್ತಲ್ಲಿ ಮಾತ್ರ ಎಲ್ಲ ತುಂಬ ಜನ ಓಡಾಡ್ತಿರ್ತಾರೆ. ಆದರೆ ರಾತ್ರಿ ಆಗ್ತಿದೆ ಅಂತ ಅಂದ ಕೂಡಲೇ ಆ ಜಾಗದಲ್ಲಿ ಓಡಾಡೋದನ್ನೇ ನಿಲ್ಲಿಸಿರ್ತಾರೆ ಜನಗಳು. ಇಷ್ಟು ಭಯಾನಕವಾದಂತಹ ಘಟನೆಗಳು ಅಲ್ಲಿ ನಡೆದಿವೆ ವೀಕ್ಷಕರೇ. ನಿಜಕ್ಕೂ ಹೇಳಬೇಕಂದ್ರೆ ಎಂಥವ್ರಿಗೂ ಇದು ಮೈ ಜುಮ್ಮ ಅನ್ಸುತ್ತೆ. ಆದರೆ ಇದು ನಿಜ. ಆದರೆ ಇನ್ನೂ ಒಂದು ವದಂತಿಗಳು ನಮಗೆ ಕೇಳಕ್ಕೆ ಬರೋಕ್ಕೆ ಶುರುವಾಗತ್ತೆ. ಏನಪ್ಪ ಅಂತಂದರೆ, ಕೆಲವ್ರು ಹೇಳೋ ಪ್ರಕಾರ ಇಲ್ಲಿ ಆ ಮನೆಯ ಓನರ್ಗಳು ಏನಿದ್ದಾರೋ ಆ ಮನೆಯ ಓನರೇ ಈ ಒಂದು ಖರೀದಿಯನ್ನು ಯಾರು ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಏನಾದರೂ ಮಾಡ್ತಿದ್ದಾರಾ ಅನ್ನೋದು ಒಂದು ಸಂಖ್ಯೆನೂ ಕೂಡ ಇದೆ ಅನ್ನೋದು ಎಲ್ಲರ ಮನಸ್ಸಲ್ಲೂ ಇದೆ. ಬಟ್ ಇದು ಹೇಳೋದಾದರೆ ಇದು ಇಲ್ಲಿವರೆಗೂ ಈಗಲೂ ಸಹ ಇದು ಕೊಲೆನಾ ಅಥವಾ ಆತ್ಮಹತ್ಯೆನಾ ಏನು ಅಂತ ಇದುವರೆಗೂ ಗೊತ್ತಾಗಿಲ್ಲ. ಸ್ಟಿಲ್ ಇನ್ನೂ ಅದು ರಿಪೋರ್ಟ್ ನಡೀತಿದೆ ಅಂತ ನನಗೆ ಬಂದಿರೋ ಮಾಹಿತಿ ಪ್ರಕಾರ. ಸೊ ಈ ಒಂದು ಸಣ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ನೀಟಾಗಿ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ವಿಡಿಯೋದಲ್ಲಿ ಸ್ವಲ್ಪ ನಾನು ಸ್ಪೀಡಾಗಿ ಹೇಳಿದ್ದೀನಿ ಅಂತ ಅನ್ನಿಸ್ಬೋದು, ಯಾಕಂತಂದರೆ ಇದು ನನ್ನ ಮೊದಲನೇ ವಿಡಿಯೋ. ಸೊ ಹೆಂಗೆ ಮಾಡಿದ್ದೀನೋ ಯಾವ ಥರ ಮಾಡಿದ್ದೀನೋ ಅಂದರೆ ಇಷ್ಟೊತ್ತು ನನ್ನ ಫೇಸ್ ಕ್ಯಾಮು ಯಾವತ್ತೂ ನಾನು ಮಾಡಿರಲಿಲ್ಲ. ಸೊ ಇದೇ ಮೊದಲ ಬಾರಿ ನಾನು ನಿಮ್ಮ ಮುಂದೆ ಇಷ್ಟೊತ್ತು ನಾನು ಫೇಸ್ ಕ್ಯಾಮ್ ಮಾಡ್ಕೊಂಡು ಕೂತಿರೋದು. ಸೊ ಏನಾದರೂ ಅನಿಸಿದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡ್ಕೊಡಿ. ಮುಂದೆ ಇನ್ನೂ ಹೋಗ್ತಾ ಆದಷ್ಟು ಸುಧಾರಿಸ್ತೀನಿ. ಆದಷ್ಟು ಲೋ ಟೋನಲ್ಲಿ ಅಥವಾ ಆ ಒಂದು ಗೋಸ್ಟ್ ಸ್ಟೋರಿಗೆ ಯಾವ ರೀತಿ ತೊಗೊಳ್ಬೇಕೋ ಆ ರೀತಿ ಕೂಡ ಟ್ರೈ ಮಾಡ್ತೀನಿ. ಇದು ಮೊದಲನೇದಾಗಿರೋದ್ರಿಂದ ಈ ರೀತಿ ಬರ್ತಾ ಇದೆ. ಎಲ್ಲರೂ ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ವೀಡಿಯೋನ ಕಂಪ್ಲೀಟಾಗಿ ನೋಡಿರ್ತೀರ ಅಂತ ಭಾವಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ. ಮತ್ತೆ ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್ ಬಾಯ್.